ಅಲ್ಲ, ಆ ಕಲಾವಿದನ ಬದುಕಲ್ಲಿ ಈ ರೀತಿಯಾದಂತಹ ಘಟನೆಗಳು ಯಾವ ರೀತಿ ಡಿಸ್ಟರ್ಬ್ ಮಾಡ್ಬೋದು? ಯಾವುದು ನೆಗೆಟಿವ್, ಟ್ರೋಲ್ ಮಾಡ್ತಿದ್ದಾರೆ ನನ್ನ ಕಲಾವಿದರಿಗೆ ಸಪೋರ್ಟ್, ಈ ರೀತಿಯಾದಂಥದ್ದು ನಿಮ್ಮ ವೃತ್ತಿ ಬದುಕಲ್ಲಿ ಏನಾದರೂ ಡೈವರ್ಷನ್ ಸಿಗುತ್ತಾ ಅಂಥವು? ಇಲ್ಲ ನಿಮ್ಮನ್ನ ಮಾನಸಿಕವಾಗಿ ಕುಗ್ಸುತ್ತಾ? ಇಲ್ಲ, ಏಕೆಂದರೆ ಟ್ರೋಲ್ಗಳಲ್ಲಿ ಎರಡೂ ವಿಧ ಇದೆ. ಒಂದು ಪರ್ಸನಲೈಸ್ಡ್ ಆಗಿ ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು, ನಮ್ಮ ಬಣ್ಣವನ್ನು ಹೇಳುವಂಥದ್ದು, ಅದನ್ನು ಧಿಕ್ಕಾರ ಮಾಡಲೇಬೇಕು ನಾವು. ಕುಬ್ಜತನವನ್ನು ಟ್ರೋಲ್ ಮಾಡುವಂಥದ್ದು, ಅಥವಾ ನನ್ನಲ್ಲಿರುವಂಥ ಅಂಗವೈಕಲ್ಯವನ್ನು ಟ್ರೋಲ್ ಮಾಡುವಂಥದ್ದು, ಅಥವಾ ಹಳೆಯ ವಿಚಾರಗಳನ್ನು ವಾಪಸ್ ತಂದಿರುವಂಥದ್ದು. ನೋಡಿ ಸರ್, ಈಗ ನಾವು ಎಲ್ಲರೂ ನಮ್ಮನ್ನು ಹೊಗಳಲೇಬೇಕು, ಎಲ್ಲರೂ ನಮ್ಮನ್ನು ವಾವ್ ಅನ್ನಿಸ್ಬೇಕು ಅಂತ ನಾವು ಖಂಡಿತ ಒಪ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು 10 ಜನ ಹೊಗಳೋರಿದ್ದಾಗ 50 ಜನ ತೆಗೊಳ್ಳೋರು ಇದ್ದೇ ಇರ್ತಾರೆ. ಇದು ಕಾಂಪಿಟೇಷನ್ ಇದೆ. ನಮಗೆ ಅದು ನೆಗೆಟಿವ್ ಆಗಿ ನಾವು ತಗೊಳ್ಳೋದಲ್ಲ. ಅದು ಆ ಟೈಮಲ್ಲಿ ನಮ್ಮನ್ನದು ಕಾಡದೇ ಇದ್ದರೂ ಕೂಡ ನನ್ನ ಸುತ್ತಮುತ್ತ, ನನ್ನ ಮನೆ, ನನ್ನ ಮಗಳು, ನನ್ನ ಮಗ, ನನ್ನ ಅಣ್ಣ, ನನ್ನ ತಮ್ಮ, ನನಗೆ ಆಗುವವರು, ನನಗೆ ಆಗದೇ ಇರುವವರು, ಅವರಿಗೆ ಆಹಾರ ಆಗಿಬಿಡ್ತೀವಿ ಆ ಟೈಮಲ್ಲಿ. ಸೊ ಮಾನಸಿಕ ಗೊಂದಲಕ್ಕೊಳಗಾಗ್ತೀವಿ. ಬಿಟ್ಟರೆ ಬೇರೆ ಏನೋ ತೊಂದರೆ ಇಲ್ಲ. ಅದೆಲ್ಲ ಇದ್ದಿದ್ದೆ, ಪಾರ್ಟ್ ಆಫ್ ಲೈಫ್. ನಾವು ಅಪ್ರಿಷಿಯೇಷನು ತಗೋಬೇಕು, ಅವರು ನಮಗೆ ತೆಗೆಳಿದಾಗ ಆ ತೆಗಳಿಕೆಗೂ ನಾವು ತಗೋಬೇಕು. ಅದೆರಡು ಸೇರಿದ್ರೆ ಜೀವನ ಮುಂದುವರಿಕೊಂಡು ಹೋಗೋದು. ತಿದ್ದೋದಕ್ಕೆ ಅವಕಾಶ, ನಮಗೆ ತಿದ್ದೋದಕ್ಕೆ ದೊಡ್ಡ ಒಂದು ಅವಕಾಶ. ಯಾರು ಏನು ಹೇಳಿ, ನನಗೆ ಒಂದಷ್ಟು ವಿಚಾರಗಳ ಕೇಳಿದಾಗೆ ನೀವು ಕೂಡ ಕರಾವಳಿಯಲ್ಲಿ ಸಾಕಷ್ಟು ದಿವಸಗಳ ಕಾಲ ಕೆಲಸ ಮಾಡಿರೋದ್ರಿಂದ ನಿಮಗೂ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇರುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಎಲ್ಲವೂ ಚೆನ್ನಾಗಿತ್ತು ಸರ್. ಪ್ರಜ್ವಲ್ ಅವರು ತುಂಬ ಆತ್ಮೀಯ ಸ್ನೇಹಿತರು, ಅದು ನನಗೆ ಗೊತ್ತಿರುವಂಥ ವಿಚಾರ. ಆತ್ಮೀಯ ಸ್ನೇಹಿತರು. ಯಾಕಂದರೆ ನಾನು ಶೂಟಿಂಗ್ ಬಿಟ್ಟು ಕೂಡ ತುಂಬ ಸಮಯನ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವರಾಗಲಿ, ಅವರ ಫ್ಯಾಮಿಲಿ ಆಗಲಿ, ದೇವರಾಜ್ ಸರ್ ಆಗಲಿ, ಹಿರಿಯರು ಎಲ್ಲರೂ ಕೂಡ ನನ್ನ ವೆಲ್ ವಿಷರ್ ಇದ್ದಾರೆ. ನನಗೆ ಅವ್ರ ಮನೆಗೆ ಯಾವಾಗೂ ಹೋಗುವಂಥ ಒಂದು ಫ್ರೀಡಮ್ ಇದೆ. ಯಾವಾಗ ಬೇಕಾದ್ರೂ ನನ್ನ ಕರೆಯುವಂಥ ಫ್ರೀಡಮ್ ಅವ್ರಿಗೂ ಇದೆ. ಭಾಳ ಡೆಡಿಕೇಟೆಡ್ ಆರ್ಟಿಸ್ಟ್ ಅವರು. ಹೌದು ಸರ್. ಕಲೆಯ ಮೇಲೆ ಭಾಳಷ್ಟು 30-40ನೇ ಚಿತ್ರ. ಹೌದು, 20 ವರ್ಷಗಳ ಸುದೀರ್ಘ ಜರ್ನಿ ಇದೆ. ಆಮೇಲೆ ದೊಡ್ಡ ಸಿನಿಮಾ ಪರಂಪರೆ ಇದೆ. ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಅವರನ್ನು ರೂಢಿಸ್ಕೊಂಡಿದ್ದಾರೆ, ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೊದಲ ಬಾರಿಗೆ ಒಬ್ಬ ಕರಾವಳಿಗನಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಡಬ್ಬಿಂಗ್ ಆಗುವವರೆಗೂ ಚೆನ್ನಾಗೇ ಇತ್ತು. ನಮಗೆ ಇಷ್ಟು ವಿಚಾರಗಳು ಗೊತ್ತಿಲ್ಲ. ಅಂದರೆ ನಾವು ಪ್ರೊಫೆಷನಲ್ ವಿಚಾರಗಳನ್ನು ನಾವು ಮಾತಾಡೋದಿಲ್ಲ. ನಿಮಗೆ ಎಷ್ಟು ಪೇಮೆಂಟು, ನನಗೆ ಎಷ್ಟು ಪೇಮೆಂಟು, ನಿಮ್ಮದೇನು ನಮ್ಮದೇನು ನಾವು ಕೇಳೋದಿಲ್ಲ, ನಾವು ಡಿಸ್ಪೋಸು ಮಾಡೋದಿಲ್ಲ. ಅದು ಕಲಾವಿದರದ್ದು ಒಂದು ಖಂಡಿತ ಸರ್ ಓರಲ್ ಇರುವಂಥದ್ದು. ನಾನು ಟ್ರೈಲರ್ ಲಾಂಚಲ್ಲಿ ಕೂತಾಗ ನನಗೊಂದು ಇತ್ತು, ಸರ್ ವಾಯ್ಸ್ ಇಲ್ವಲ್ಲ ಅಂತ ನಾನು ಇದರಲ್ಲಿ ಕೇಳಿದ್ದೆ. ನಿಮಗೂ ಕೂಡ ಅಲ್ಲಿವರೆಗೂ ಗೊತ್ತಿಲ್ಲ? ಟ್ರೈಲರ್ ರಿಲೀಸ್ ಆಗುವವರೆಗೂ ಕೂಡ ಖಂಡಿತ ಗೊತ್ತಿಲ್ಲ. ಓಕೆ, ಖಂಡಿತ ಗೊತ್ತಿಲ್ಲ. ನೋಡಿ, ಶೂಟಿಂಗ್ ಆಗಿ 3 ತಿಂಗಳಾಗಿದೆ. ಶೂಟಿಂಗ್ ಆಗಿ 3 ತಿಂಗಳಾದಮೇಲೆ ಮಧ್ಯದಲ್ಲಿ ನಾವು ಡಬ್ಬಿಂಗ್ ಮಾಡಿದ್ವಿ. ಡಬ್ಬಿಂಗ್ ಒಂದು 4-5 ದಿವಸ ಡಬ್ಬಿಂಗ್ ಆದಮೇಲೆ ನಾನು ಪೋರ್ಷನ್ ಏನಿದೆ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಬಿಟ್ಬಿಟ್ಟು ಸರ್ ಟ್ರೈಲರ್ ಲಾಂಚ್ ಇದೆ, ನೀವು ಬರಬೇಕು ಅಂತ ಅವ್ರು PR ಫೋನ್ ಮಾಡೋ ತನಕ ನಮಗೆ ಬೇರೆ ಏನು ಹೋದ, ಯಾವಾಗ, ಎಲ್ಲಿ, ಅಷ್ಟೇ. ಬಂದ್ವಿ, ಕೂತ್ವಿ. ಪ್ರಜ್ವಲ್ ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಬಂದರು. ಅವರೆಲ್ಲ ತುಂಬ ಆತ್ಮೀಯರು ನಮಗೆ. ದಿಲೀಪ್ ಆಗಲಿ, ನಂದಣ್ಣ ಆಗಲಿ, ಅಭಿ ಆಗಲಿ, ಎಲ್ಲ ನಾವು ತುಂಬ ಜೊತೆಗೆ ಇರುವಂಥವ್ರು. ಹೌದು. ಇಲ್ಲಿ ಅಣ್ಣ ಬರ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಟ್ರೈಲರ್ ಲಾಂಚ್ ಆಯಿತು. ಸರ್ ಬಂದಿರ್ತಾರೆ ಅಂದ್ಕೊಂಡಿದ್ದೆ ನಾನು. ಅವ್ರು ಪ್ರಜ್ವಲ್ಲೂ ಇಲ್ಲ, ಇಲ್ಲಿ ಟ್ರೈಲರಲ್ಲಿ ಅವ್ರ ವಾಯ್ಸೂ ಇಲ್ಲ. ನನಗೆ ಏನೋ ಸಮಥಿಂಗ್ ಫಿಶಿ ಅನಿಸ್ಬಿಡ್ತು. ಏನು ದೊಡ್ಡ ಇದ್ದಕ್ಕಿದ್ದಂಗೆ ಬಂದರು, ಜಗಳ ಆಯಿತು. ನೀವು ಮೀಡಿಯಾದವ್ರು ಪ್ರಶ್ನೆ ಕೇಳೋದಕ್ಕೆ ನಾನು ಸಮರ್ಥನೆ ಕೊಟ್ಟಿದ್ದೀನಿ. ಯಾಕೆಂದರೆ ಮೋಸ್ಟ್ಲಿ ಅವ್ರು ಬಹುಶಃ ಮಾತಾಡಿರ್ಬೋದು, ಅವ್ರ ವಾಯ್ಸ್ ಸೂಟ್ ಆಗಿಲ್ವೇನೋ ಅಂತ. ಆಮೇಲೆ ಗೊತ್ತಾಗುತ್ತೆ ಪೇಮೆಂಟ್ ವಿಚಾರ ಅಂತ ಗೊತ್ತಾಗುತ್ತೆ. ಬಟ್ ಪೇಮೆಂಟ್ ವಿಚಾರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇಷ್ಟು ವರ್ಷ ಪರಂಪರೆ ಒಂದು 25 ಲಕ್ಷಕ್ಕೋಸ್ಕರ ಅವರು ಆ ಥರ ಮಾಡುವಂಥ ವ್ಯಕ್ತಿ ಅಲ್ವೇ ಅಲ್ಲ. ಸಮಥಿಂಗ್ ಬೇರೆ ಏನೋ ನಡೆದಿದೆ, ಅಂದರೆ ಬೇರೆ ಏನೋ ಮಾತುಕತೆಗಳಾಗಿದೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ನಾಲೆಜ್ ಇಲ್ಲ.